ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಅವತ್ತು ನೀನೇ ಎಲ್ಲವನ್ನು ಕಂಡುಹಿಡಿಬೇಕು ಅಂತ ಹೇಳಿದಾಗ ನಾನು ಏನಪ್ಪಾ ಕಂಡುಹಿಡಿಬೇಕು ಅನ್ನೋ ಗೊಂದಲದಲ್ಲಿದ್ದೆ. ಆದರೆ ಆ ಪ್ರಶ್ನೆಗೆ ನನಗೆ ಇವತ್ತು ಉತ್ತರ ಸಿಕ್ತು. ಶಿವಪ್ರಸಾದ್, ಕಣ್ಣಿಂದ ಮುಚ್ಚಿದಾಗ ಜಗತ್ತು ಕತ್ತಲೆ ಅನ್ಸುತ್ತೆ. ಆದರೆ ಜಗತ್ತಿಗೂ ಕಣ್ಣಿಗೂ ಮಧ್ಯೆ ರೆಪ್ಪೆ ಅನ್ನೋ ಪರದೆ ಇದೆ. ಜಗತ್ತು ಎಂದಿಗೂ ನಂದದ ನಂದಾದೀಪ. ಇಲ್ಲಿ ಬೆಳಕಿದೆ, ಜ್ಞಾನ ಇದೆ, ಅರ್ಥ ಇದೆ, ಅರಿವಿದೆ. ಆದರೆ ಅದನ್ನು ನೋಡಲು ರೆಪ್ಪೆ ಅನ್ನೋ ಪರದೆಯನ್ನು ಸರಿಸಬೇಕು. ಬೆಳಕು ಹರಿಬೇಕು. ಅರ್ಥ ಆಯ್ತು ಭಗವಂತ. ನಮ್ಮ ಕೈಲಿ ಎಲ್ಲ ಇದ್ರೂ ಏನಿರಲ್ವೋ ಅದನ್ನೇ ಹುಡುಕ್ತಾ ಇರ್ತೀವಿ. ಆ ಹುಡುಕೋ ಭರದಲ್ಲಿ ನಮ್ಮ ಕೈಲಿ ಇರೋದನ್ನೇ ಕಳ್ಕೊಳ್ತೀವಿ. ಕಳ್ಕೊಂಡ್ಮೇಲೆ ಬಡ್ಕೋತೀವಿ. ಅಪ್ಪನ ವಿಷಯದಲ್ಲೂ ಇದೇ ಆಗಿತ್ತು. ನಾನು ಯಾವಾಗಲೂ ನಮ್ಮಪ್ಪ ಯಾಕೆ ಹಿಂಗೆ ಆಡ್ತಾರೆ, ಯಾಕೆ ನಿನ್ನ ಮಾತೇ ಕೇಳಲ್ಲ ಅಂತ ಕೊರಗ್ತಾ ಇದ್ದೆ. ಆಗ ನೀನು ಕೊಟ್ಟೆಲ್ಲ ಒಂದು ಹೈ ಡೋಸು. ಆಗ ನನಗೆ ಅರ್ಥ ಆಯಿತು, ನಮ್ಮಪ್ಪನೇ ವಾಸಿ, ಅವರೇ ನಮಗೆ ಸರಿ ಅಂತ. ಒಂದೇ ರೂಪ ಸೃಷ್ಟಿಯಲ್ಲಿ ಅಸಹಜ. ಇಲ್ಲಿ ಎಲ್ಲರಿಗೂ ವ್ಯತ್ಯಾಸವಿದೆ. ಎಲ್ಲರ ಆಸೆಯಲ್ಲೂ ಬದಲಾವಣೆ ಇದೆ. ಎಲ್ಲರ ಕನಸು ಬೇರೆ ಬೇರೆಯದ್ದೇ ಆಗಿದೆ. ಆದ್ದರಿಂದಲೇ ಒಬ್ಬರಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಇನ್ನೊಬ್ಬರಿಗೆ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಧಾನ. ಆ ವಿಧಾನ ಕೊಂಚ ನಿಧಾನ, ಆದರೆ ಸಫಲತೆ ಖಂಡಿತ. ನಿಜ ಭಗವಂತ. ಅಪ್ಪನಿಗೆ ಅವ್ರ ದಾರಿಯಲ್ಲೇ ಹೋಗಿ ತಿಳಿಸ್ತೀನಿ. ನಾನು ಕೂಡ ನನ್ನ ತಪ್ಪನ್ನು ತಿದ್ಕೊಳ್ತೀನಿ. ಆದರೆ ನೀನು ನನ್ನ ಕ್ಷಮಿಸ್ತೀಯ ಅಲ್ವಾ? ಕ್ಷಮೆ ಅನ್ನೋದು ಭ್ರಮೆ ಶಿವಪ್ರಸಾದ್. ಒಬ್ಬ ವ್ಯಕ್ತಿಗೆ ನೀವು ನೋವನ್ನುಂಟು ಮಾಡಿ ಕ್ಷಮೆ ಕೇಳಿ ಆತ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಕ್ಷಮಿಸಿದ್ದಾರೆ ಅಂತ ಅರ್ಥ ಇರಬಹುದು. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ತನಗೆ ನೋವಾದರೂ ಕೂಡ ನಿನಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೋವನ್ನ ತನ್ನೊಳಗೇ ಮರೆಮಾಚಿಕೊಂಡು ಸುಮ್ಮನೆ ಬಾಯಿ ಮಾತಿಗೆ ಕ್ಷಮಿಸಿದ್ದೀನಿ ಅಂತ ಹೇಳಿರ್ತಾರೆ. ಹಾ, ಹೌದು ಭಗವಂತ. ನಮ್ಮ ಆಫೀಸಲ್ಲಿ ಬಾಸ್ಕಿನೂ ಹಾಗೆ ಯಾವಾಗಲೂ ನನಗೆ ನೋವಾಗೋ ಹಾಗೆ ಮಾತಾಡ್ತಿರ್ತಾನೆ. ಕೆಲವೊಂದ್ಸರಿ ಸಾರಿನೂ ಕೇಳ್ತಾನೆ. ನನ್ನ ಮನ್ಸಲ್ಲಿ ನೋವಿದ್ರು ಇದನ್ನೆಲ್ಲ ಯಾಕೆ ಕಂಟಿನ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೆ ಆಯ್ತು ಬಿಡಪ್ಪ ಕ್ಷಮಿಸಿದ್ದೀನಿ ಅಂತ ಹೇಳ್ತೀನಿ. ಹಾಗಿದ್ಮೇಲೆ ಕ್ಷಮೆ ಅನ್ನೋದು ಭ್ರಮೆನೇ ತಾನೆ. ತಪ್ಪು ಮಾಡುವಾಗ ಅದರ ಅರಿವು ನಿಮಗಿರಲಿ. ತಪ್ಪು ಮಾಡೋದು ಸುಲಭ, ಆದರೆ ಅದನ್ನು ತೊಡೆದು ಹಾಕುವುದು ಕಷ್ಟ. ಹಾಗೆ ಪ್ರೀತಿಯೂ ಕೂಡ. ಪ್ರೀತಿಸುವುದು ಸುಲಭ, ಕಾಳಜಿ ವಹಿಸುವುದು ಸುಲಭ, ಆದರೆ ಅದನ್ನು ಸಂಭಾಳಿಸುವುದು ತುಂಬಾ ಕಷ್ಟ. ನೀವು ಕೊಡುವ ಪ್ರೀತಿ ಹೂಡಿಡುವ ಸಂಪತ್ತಿನಂತೆ. ಕೊಡುತ್ತಾ ಹೋದಷ್ಟು ದುಪ್ಪಟ್ಟಾಗಿ ನಿಮ್ಮ ಬಳಿಗೆ ಬರುವ ಸಾಧ್ಯತೆಯೇ ಹೆಚ್ಚು. ಆ ಪ್ರೀತಿ ಬಿಗಿಯಾಗಿರಬೇಕೆಂದು ಕೊಂಚ ಬಿಗಿಯಾಗಿ ಮುಷ್ಟಿ ಹಿಡಿದರೂ ಒಡೆದು ಹೋಗುವುದು ಎರಡು ಹೃದಯಗಳು. ನೆನಪಿರಲಿ, ಕಟ್ಟುನಿಟ್ಟಾದ ಜೀವನ ಶೈಲಿ ಒಳ್ಳೆಯದೇ, ಆದರೆ ಕಟ್ಟಿ ಹಾಕುವಷ್ಟು ಕಟ್ಟುನಿಟ್ಟಾಗಬಾರದು. ಪ್ರೀತಿಯೇ ಉಸಿರಾಗಬೇಕು ನಿಜ, ಆದರೆ ಉಸಿರುಗಟ್ಟಿಸುವಷ್ಟು ಬಿಗಿಯಾಗಬಾರದು. ಅಲ್ಲ ರೀ, ಮನೆ ಹೊರಗಡೆ ಬಣ್ಣ ಹೊಡಿಸಿ ಒಳಗಡೆ ಹೊಡ್ಸಿಲ್ಲ ಅಂತಂದ್ರೆ ಚೆನ್ನಾಗಿರುತ್ತಾ? ನೀವೇ ಹೇಳಿ. ಚೆನ್ನಾಗಿರಲ್ಲ. ಹೊರಗಡೆನೂ ಬೇಡ ಬಿಡು. ಪರವಾಗಿಲ್ಲ ಬಿಡಿ. ಯಾರಾದರೂ ಮನೆ ಹೊರಗಡೆ ಬಣ್ಣ ಹೊಡ್ಸಿದ್ದೀರಾ, ಒಳಗಡೆ ಯಾಕೆ ಹೊಡ್ಸಿಲ್ಲ ಅಂತ ಕೇಳಿದ್ರೆ ನನಗೆ ಪೇಂಟ್ಸ್ ಮೇಲೆ ಅಲರ್ಜಿ ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಇನ್ನೊಂಥರ ಹೇಳಿನೂ ಮ್ಯಾನೇಜ್ ಮಾಡ್ಬೋದು ಗಿರಿ. ನಮ್ಮ ಮನೆ ಗೋಡೆಗಳ ಮೇಲೆ ಸ್ಕಂದ ಚಿಕ್ಕೋನಿರ್ಬೇಕಾದ್ರೆ ABCD ಬರೆದಿದ್ದ ಆ ನೆನಪಿಗೆ ಗೋಡೆಗಳನ್ನೆಲ್ಲ ಹಾಗೇ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಆಗ ಜನ ನಮಗೆ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಎಂತ ಶಿವ ಅವರೇ, ಬಣ್ಣದಲ್ಲೇ ಬದುಕು ಜನ ಇಪ್ಪತ್ತಿಗೆ ಮನೆಗೆ ಬಣ್ಣ ಹೊಡ್ಸೋಕೆ ಎಂತಕ್ಕೆ ಇಷ್ಟು ಸುಳ್ಳು ಹೇಳ್ತಿದ್ರಿ? ನೀವು ಹೊರಗೆ ಬಣ್ಣ ಹೊಡ್ಸಿ, ಒಳಗೆ ನಾನು ಹೊಡ್ಸ್ತೆ. ನೀವು ಒಳ್ಳೆ
ನಾನೊಂದ್ ಪಕ್ಷ ಒಗ್ಗರಣೆ ಹಾಕುವಾಗ ಸಾಸಿವೆ ಖಾಲಿ ಆದ್ರೆ ಅಕ್ಕ ಸಾಸಿವೆ ಖಾಲಿಯಾಗಿದೆ ಕೊಡು ಅಂತ ಇಸ್ಕೊಂಡೋಗ್ತೀನಿ. ಅದೇ ನಮ್ಮ ಅಕ್ಕ ಅಕ್ಕಿ ಖಾಲಿ ಆದ್ರೂ ಒಂದಿನಕ್ಕೂ ಬಂದ್ ಕೇಳಿಲ್ಲ. ಪೇಂಟ್ ವಿಷಯಕ್ಕೆ ಹೋದ್ರಿ. ಇವರಿಬ್ರು ಸ್ವಾಭಿಮಾನದಲ್ಲಿ ಮೌಂಟ್ ಎವರೆಸ್ಟ್ನೇ ಹತ್ ಕೂತಿದ್ದಾರೆ. ಅದು ಸರಿ ಬಿಡು. ಸರಿ, ನನಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ ಗಿರಿ. ಅಪ್ಪ ಓ ಬಂದ್ಯಾ? ಹೊರಡ್ತೀನಿ. ಇದೇನು ಬ್ಯಾಗ್ ಹಿಡ್ಕೊಂಡು ಹೊರಟಿದ್ಯಾ? ಮಂಗಳೂರು ಬಸ್ಸು ರಾತ್ರಿ 10 ಗಂಟೆಗಲ್ವೇನೋ ಇರೋದು? ಅಪ್ಪ, ಬೆಂಗಳೂರಿಂದ ಮಂಗಳೂರಿಗೆ ರೀಚ್ ಆಗೋದಕ್ಕೆ 8 ಅವರ್ ಬೇಕು. ಆದರೆ ಇಲ್ಲಿಂದ ಮಂಗಳೂರು ಬಸ್ ರೀಚ್ ಆಗೋದಕ್ಕೆ 2.5 ಅವರ್ಸ್ ಬೇಕಾಗುತ್ತೆ ಈ ಟ್ರಾಫಿಕಲ್ಲಿ. ಅದಕ್ಕೆ ಬೇಗ ಹೊರಟಿದ್ದೀನಿ. ಏನ್ರಿ ನೀವು ಜೋರಾಗಿ ಹೇಳ್ತಿದ್ದೀರಾ? ಮೆತ್ತಗೆ ಹೇಳಿ. ಮೆತ್ತಗೆ ಹೇಳ್ಬೇಕಾ? ಓಹೋ, ನಾನು ಹೋಗ್ತಾ ಇರೋದು ಇಲ್ಲೇ ಪಕ್ಕದಲ್ಲಿರೋ ಮಂಗಳೂರಿಗಲ್ವಾ, ಅದನ್ನ ಹೇಳ್ಕೊಳಕ್ ನಾಚಿಕೆ. ಅದೇ ಮಲೇಷ್ಯಾಗ ಹೋಗಿದ್ದಿದ್ರೆ ಜೋರಾಗಿ ಹೇಳ್ಬೋದಾಗಿತ್ತು. ಕರೆಕ್ಟಾ? ಅದಲ್ವೋ ದಡ್ಡ, ಈಗ ನಮ್ಮನೇಲಿ ನಮ್ಮವ್ರು ಬಿಟ್ಟು ಇನ್ನೂ 2 ಇದ್ದಾರೆ. ಯಾರೇಳು? ಪೇಂಟರ್ಸು. ಅವ್ರ ಬಗ್ಗೆ ಅನುಮಾನ ಅಂತಲ್ಲ, ಆದರೆ ನಮ್ಮನೆ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಹೇಳೋದು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂದೇಳಿ. ಅದಕ್ಕೆ ನೀವೆಲ್ಲೂ ಹೋಗಿಲ್ಲ, ಹೀಗೆ ಹೋಗಿ ಹಾಗೆ ವಾಪಸ್ ಬಂದ್ಬಿಡ್ತೀರಾ ಅನ್ನೋ ಹಾಗೆ ತೋರಿಸ್ಕೋಬೇಕು. ಆಗ ಶಿವ ಅವರು ಮನೇಲೇ ಇದ್ದಾರೆ ಅಂತ ಎಲ್ಲರೂ ಅನ್ಕೋತಾರೆ. ಅಲ್ಲಾಗಿರಿ, ಎಷ್ಟು ಸರಿ ಸಾಲದವ್ರ ಮನೆಗೆ ಬಂದಾಗ ಮನೇಲಿ ಇದ್ದು ಇಲ್ಲ ಅಂತ ಹೇಳ್ಸಿಲ್ಲ. ಈಗ ಮನೇಲಿ ಇಲ್ಲ ಅಂದ್ರೂ ಇದೇನೋ ಥರ ತೋರಿಸ್ಕೋಬೇಕಾ? ಏನು ಮಿಡಲ್ ಕ್ಲಾಸ್ ಜೀವನನೋ ಏನೋ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಭಾವ, ಈ ವಿಷಯನ ಬಿಡಿ. ಅಕ್ಕ, ಬಾವ ಮಂಗಳೂರಿಗೆ ಕೆಲ್ಸದ ಮೇಲೆ ಹೋಗೋದ್ರಿಂದ ಮದ್ವೆಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ನೀನಾದ್ರೂ ಬಾರೆ. ಇವತ್ತು ರಿಸೆಪ್ಷನ್ನ ಮುಗಿಸ್ಕೊಂಡು ನೈಟ್ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ದಾರೆ ಮುಗಿಸ್ಕೊಂಡು ಬರೋಣ. ಬಾವ, ನೀವಾದ್ರೂ ಹೇಳಿ. ಹೌದು ಗಿರಿ, ತುಂಬಾ ಹತ್ತಿರದ ನೆಂಟ್ರಲ್ವಾ, ಹೋಗದಿದ್ರೆ ಚೆನ್ನಾಗಿರಲ್ಲ. ಹೋಗಿ ಬನ್ನಿ. ನನ್ನ ಕೈಲಿ ಆಗಲ್ಲಪ್ಪ. ಯಾಕಪ್ಪ? ಚೂರೆ ವಯಸ್ಸಾದವರಿಗೆ 108 ಸಮಸ್ಯೆ ಇರುತ್ತೆ, ಎಲ್ಲದನ್ನು ಹೇಳ್ಕೊಂಡ್ ಕತ್ತಮರ್ರ. ಮಾವ ಬರಲಿಲ್ಲ ಅಂದರೆ ನಾನೊಬ್ಳೆ ಹೇಗೆ ಬರೋಕ್ಕಾಗತ್ತೆ? ಕಾಶಿಯವರೇ, ಗೌರಿ, ನೀವು ಹೋಗಿ ಬನ್ನಿ. ನಾವು ನಾಳೆ ಬೆಳಗ್ಗೆ ಧಾರೆಗೆ ಬರ್ತೀವಿ. ಅಕ್ಕ, ಅಟ್ಲೀಸ್ಟ್ ಮಕ್ಳನ್ನಾದ್ರೂ ಕಳಿಸು. ಸ್ಕಂದಂಗೆ ಹೋಮ್ವರ್ಕು, ಯೂನಿಟ್ ಟೆಸ್ಟ್ ಅಂತೆಲ್ಲ ಇದೆ. ಪ್ರಣಿ ಕಾಲೇಜ್ ಟ್ರಿಪ್ಪಿಗೆ ಹೋಗಿದ್ದಾಳೆ. ಅದಕ್ಕೆ ನೀವು ಹೋಗಿ ಬನ್ನಿ. ಸರಿ, ಹಾಗೆ ಮಾಡುವ. ಶಿವರೇ, ಹುಷಾರ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ರೇ, ಬೇಗ ಹೋಗಿ ಬಂದ್ಬಿಡಿ. ರಾತ್ರಿ 10 ಗಂಟೆ ಒಳಗೆ ಬಂದ್ಬಿಡಿ. ಕಾಶಿ ಅವ್ರ ಪೊಲೀಸ್ ಅಲ್ವಾ, ಇವತ್ತು ಬೇಗ ಡ್ಯೂಟಿ ಮುಗಿಸಿ ನಮ್ಮನೆಲ್ಲೇ ಇರ್ತಾರೆ. ನೀವು ಬೇಗ ಬಂದ್ಬಿಡಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಯಾಕೆ? ಅರ್ಥ ಆಯ್ತು. ನಾವು ಹೊರಗಡೆ ಇದ್ರು ಮನೇಲೇ ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ, ಅದು ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ಲಿ ಅಂತ ಈ ಜೋರ್ ವಾಯ್ಸಲ್ಲಿ ಹೇಳ್ತಾ ಇದೆ. ಕರೆಕ್ಟಾ? ಕರೆಕ್ಟಾಗಿ ಹೇಳಿದ್ರಿ. ಆಹಾ, ಮಿಡ್ಲ್ ಕ್ಲಾಸ್ ಮಾನಸಕ್ಕಂಗೆ. ನಾವಿನ್ನು ಹೋಗಿ ಬರ್ತೇವೆ. ಹುಷಾರು. ಶರಣು ಶರಣು. ಶಿವರೇ, ಜೋಳಿಗೆ ಬಿಟ್ಬಿಟ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.